ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಕೆ ಎನ್ ರಾಜನ್ ಅವರು ಕಾಂಗ್ರೆಸ್ಸಿನ ಯತ್ನಾಳಾಗ್ತಾ ಇದ್ದಾರೆ. ಯಾಕೋ ಏನೋ ಸ್ವಲ್ಪ ಅವರ ನೇಚರ್ ಕಾಣ್ತದೆ, ಆದರೂ ಇನ್ನೂ ಇಲ್ಲ, ಒಂದು ಸ್ವಲ್ಪ ಏನೋ ಹಿಡಿದಾಗಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಯತ್ನಾಳರಿಗಂತೆ ಯಡಿಯೂರಪ್ಪ ಮತ್ತು ಅವ್ರ ಮಗನ ಹೆಸರು ಕೇಳಿ ಸಾಕು, ಟಗರಿಗೆ ಮೆಣಸಿಕಾಯಿ ತಿನ್ನಿಸಂಗೆ ಮಾಡಿಬಿಡ್ತಾರೆ. ಶುರು ಬಾಯಿ ಹಂಗೆ ಹೋಗ್ಲಿಕ್ಕೆ ಶುರು ಆಗಿಬಿಡ್ತದೆ. ಅದಕ್ಕೆ ಹೈಕಮಾಂಡ್ ಏನು ಹೇಳಿ ಕೇಳ್ತಾ ಇಲ್ಲ. ಈಗ ಇವರು ಹಂಗೆ ಮಾಡ್ತಾ ಇದ್ದಾರೆ ನಾವು ಕೆ ಎನ್ ರಾಜನ್ ಅವರು. ಅವ್ರಿಗೂ ಡಿ ಕೆ ಶಿವಕುಮಾರ್ ಅಂದ್ರೆ ಸ್ವಲ್ಪ ಏನೋ ಟಗರಿ ಮೆಣಸಿಗೆ ತಿನ್ನಿಸಂಗೆ ಅನಿಸ್ಲಿಕ್ಕತ್ತದ್ರಿ. ಅವರೇನೋ ಒಂದು ಯಾವುದೋ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಏನೋ ಮಾತಾಡಿದ್ದಾರೆ ಅವರು ಕೆಲವು ಜನ. ಅದಕ್ಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಲ್ಮೆಟ್ ನೋಡ್ಕೊಂಡಂತ ಹಂಗೆ ನಮ್ಮ ಕೆ ಎನ್ ರಾಜನ್ ಅವರು AICC ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನಿದು ಅಂತ ಒಬ್ರಿಗೊಬ್ಬರು ಟಿಪ್ಪಣಿ ನಡೆದಿದ್ದಾವೆ. ಇವರು ಯತ್ನಾಳರಾಗ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲೇ. ಯಾಕೆಂದ್ರೆ ಕಾಂಗ್ರೆಸ್ ಭಾಳ ಎಚ್ಚರಿಕೆ ವಹಿಸ್ಬೇಕಾಗಿದೆ ಇವತ್ತು. ಕೆ ಎನ್ ರಾಜನ್ ಅವರಾಗಿರ್ಬೋದು, ಡಿ ಕೆ ಶಿ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೋ ಆಗಿರ್ಬೋದು. ಸಪೋಸ್ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಿದ್ದು ಆದರೆ ಭಾಳ ಕಷ್ಟದ ಮೇಲೆ ಹೇಳೋದು. ಅದೇನು ಗ್ಯಾರಂಟಿ ನೆಲೆಯಲ್ಲೇ ಆರಿಸಿ ಬಂದಿದ್ದಾರೆ. ಮೊನ್ನೆ ನೆಕ್ಸ್ಟ್ ಏನಾದರೂ ಎಲೆಕ್ಷನ್ ಘೋಷಣೆ ಆದರೆ ನಿಶ್ಚಿತವಾಗಿಯೂ BJPಗರು ಗ್ಯಾರಂಟಿ ಹಿಡ್ಕೊಂಡು ಬರ್ತಾರೆ. ಕಾಂಗ್ರೆಸ್ಸು ದೆಹಲಿಯಲ್ಲೇ ಕೇಜ್ರಿವಾಲ್ಗೆ ಆದಂಗೆ ನಿಶ್ಚಿತ ಆಗೋ ಸಾಧ್ಯತೆಗಳು ಭಾಳ ಇದ್ದಾವೆ. ಯಾಕಂದ್ರೆ ಇವತ್ತು ವಿಷಯ ಕರ್ನಾಟಕದಲ್ಲೇ ಇನ್ನೂ BJPಯ ಬೇರುಗಳು ಸಾಕಷ್ಟಿದ್ದಾವೆ, ಅದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಇನ್ನೂ ಅವರಲ್ಲಿ ಜಗಳಾಟ ಇರ್ತದೆ. ಪುಣ್ಯಾತ್ಮ ಯತ್ನಾಳರು BJPಯನ್ನು ತಾವು ಮನೆಗೆ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಇನ್ನೊಂದು ಕಡೆ ಯತ್ನಾಳರು ಜಗ್ಗಾಡಿ ಚುಂಗಮ್ ಜಗ್ಗಿದಂಗೆ ಮಾಡಿ ಇವತ್ತು BJP ಎಲ್ಲಿ ಮುಂದಿನ ಎಲೆಕ್ಷನ್ದಲ್ಲೂ ಸಹ ಸೋಲ್ತತೀನೋ ಅನ್ನೋಂಗೆ ಮಾಡಿ ತಂದಿಟ್ಟಿದ್ದಾರೆ. ಈ ಕೆ ಎನ್ ರಾಜನ್ ಏನೋ ಒಳ್ಳೆಯ ಅವಕಾಶ ಸಿಕ್ಕದ ಇದೆ. ತಾವು ಬಡ್ದಾಡ್ತಾ ಇದ್ದಾರೆ ರೀ BJPಗರು. ಅವ್ರು ಬಿಟ್ಟು ನೆಮ್ಮದಿಯಿಂದ ಆಡಳಿತ ಮಾಡ್ಬೇಕು ಬೇಡ. ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆಗ್ಬೇಕಂತ ಇದ್ದಾರೆ. ಅವರು ಬಿಡಬೇಕು, ಅದನ್ನು ಆಗೋದಿಲ್ಲ. ಅದು ಎಷ್ಟು ರಿಕ್ ಹಿಡಿತಾರೆ ಕಾಂಗ್ರೆಸ್ ತಿಕ್ಕ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಈಗ ನನಗೊಮ್ಮೆ ಭಾಳ ಚೆಂದ ನಡೆದಿದ್ರು ಅವ್ರು ಡಿ ಕೆ ಶಿವಕುಮಾರ್ ಅವರು. ಅವ್ರ ವಿಚಾರ ಭಾಳ ಚೆನ್ನಾಗಿ ನಡೆದಿದ್ದು. ಅವ್ರ ಮುಂದೆ ಹಾಕೊಂಡು ಹೋಗಿಬಿಡೋದು ಸಿದ್ದರಾಮಯ್ಯ ಅವ್ರಿಂದ ತಾವು ಇದ್ದು ಬಿಡೋದು ಬಗ್ಗೆ ಹೇಳ್ತು. ವೆರಿ ಸಿಂಪಲ್ ಪಾಲಿಸಿ.